ಹಸುಗಳ ಕೆಚ್ಚಲಿಗೆ ಪಾಪಿಗಳು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಭಾಗ ಬೆಂಗಳೂರು ಸೆಂಟ್ರಲ್ಗೆ ಬರುತ್ತೆ. ಸೊ PC ಮೋಹನ್ ಅವರು ಸಂಸದರು, ಅಲ್ಲಿ ಅವರು ಪೊಲೀಸರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೈಟ್ ರೌಂಡ್ಸ್ನಲ್ಲಿ ಇರುವಾಗಲೇ ಘಟನೆ ಆಗಿದೆ. ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ PC ಮೋಹನ್ ಕಿಡಿಕಾರಿದ್ದಾರೆ. ಜನ ಮಾತಾಡ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ರಿ. ಸಂಸದರು ಬಿಡಿ, ಜನ ಹೇಳ್ತಾ ಇದ್ರಲ್ಲ, ಅಲ್ಲಿ ಹೆಣ್ಣು ಮಕ್ಕಳನ್ನ ಆಚೆ ಬಿಡೋದಕ್ಕೆ ಭಯ ಆಗುತ್ತೆ. 10-11 ವರ್ಷದ ಮಕ್ಕಳು ಗಾಂಜಾ ಹೊಡಿತಾರೆ, ಡ್ರಗ್ಸ್ ಸಿಗ್ತಾ ಇದೆ, ಸುಲಭವಾಗಿ ಸಿಗ್ತಾ ಇದೆ. CCTV ಹಾಕೋದಕ್ಕೆ ಬಿಡಲ್ಲ. ರಿಪಬ್ಲಿಕ್ ಆಫ್ ಚಾಮರಾಜಪೇಟೆನಾ ಇದು? ರಾತ್ರಿ ಇದು ಆಗಿರುವಂಥದ್ದು ಬೆಳಿಗ್ಗೆ 5 ಗಂಟೆಗೆ ಈ ಘಟನೆ ಇಲ್ಲಿನ ಸ್ಥಳೀಯ ಜನರಿಗೆ ಗಮನಕ್ಕೆ ಬಂದಿದೆ. ಅವರು 7 ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇನ್ಸ್ಪೆಕ್ಟರ್ಗೆ ಮತ್ತು ACP ಅವ್ರಿಗೆ ಮಾತಾಡಿ ನಾವು ನೈಟ್ ರೌಂಡ್ಸ್ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಇವಾಗಿನವರೆಗೂ ಬಂದೆ. ಅವ್ರು ನೈಟ್ ರೌಂಡ್ ಇರೋವಾಗೇ ಈ ಪರಿಸ್ಥಿತಿ ಇದ್ದಾಗ ನೈಟ್ ರೌಂಡ್ಸ್ ಇಲ್ದಿದ್ರೆ ಇನ್ನು ಹೆಂಗೆ ಆಗುತ್ತೆ ಅನ್ನೋದು ಕೂಡ ಅವ್ರನ್ನ ಬಂದಾಗ ನಾನು ಪ್ರಶ್ನೆ ಮಾಡಲಿಕ್ಕೆ ಕೂಡ ಆಯ್ತೀನಿ. ಇದೊಂದು ಏನು ಮೂಕ ಪ್ರಾಣಿ. ಇವತ್ತು ಸಂಕ್ರಾಂತಿ ಹಬ್ಬ ಇನ್ನು 2 ದಿವಸ ಇದೆ. ಸಂಕ್ರಾಂತಿ ಕಳೆದ ಮಾರನೇ ದಿನದಲ್ಲಿ ನಾವು ಗೋ ಪೂಜೆ ಮಾಡ್ತೀವಿ. ಅದು ನಮ್ಮ ವಾಡಿಕೆ. ಇಡೀ ದೇಶದಲ್ಲಿ ನಾವೆಲ್ಲರಿಗೂ ಗೋ ಪೂಜೆ ಮಾಡ್ತೀವಿ. ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಕೃತ್ಯವನ್ನು ಮಾಡಿರೋದು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇದು ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರಲ್ಲಿ 2 ಮಾತೇ ಇಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು ಇಂತಹ ಪುಂಡರು, ಇಂತಹ ರೌಡಿಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ ಹುಟ್ಕೊಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕೂಡ ಈ ಒಂದು ರಾಜ್ಯವನ್ನು ಸಮಾಲಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಕೇಳಿದೆ, ಏನಪ್ಪ ಇಂತಹ ಒಂದು ಜಾಗದಲ್ಲಿ ಇಲ್ಲಿ, ಯಾಕೆಂದರೆ ಸ್ಲಮ್ಸ್ ಇದ್ದಾವೆ, ಎಲ್ಲವೂ ಕೂಡ ಇದೆ, ಇದು ಮೇನ್ ರೋಡ್ ಕೂಡ ಇದೆ, ಎಲ್ಲವೂ ಕೂಡ ಇದೆ, ಒಂದು ಹೈವೇ ಕೂಡ, ಯಾಕೆಂದರೆ ರಾತ್ರಿ ಓಡಾಡ್ತಾ ವೆಹಿಕಲ್ಸ್ ಓಡಾಡುವಂಥ ಜಾಗ, ಜೊತೆಗೆ ಇಲ್ಲಿ ಒಂದು ಭಾಳ ದಟ್ಟವಾದ ಪ್ರದೇಶ. ಇಲ್ಲಿ ಜನರು ಕೂಡ ಬಹಳಷ್ಟು ದಿನಗಳಿಂದ ಹೇಳ್ತಾ ಇದ್ದಾರೆ, ಈ ತರಹ ಗಾಂಜಾ ಮಾರುವಂಥದ್ದು, ರಾತ್ರಿ ಹೊತ್ತು ಗಲಾಟೆಗಳಾಗುವಂಥದ್ದು, ಹೆಣ್ಮಕ್ಳು ನಾವು ಭಾಳ ಭಯಭೀತಿಯಿಂದ ಓಡಾಡಬೇಕು, ಓಡಾಡೋದಕ್ಕೂ ಕೂಡ ಕಷ್ಟ ಇದೆ ಅಂತ ಹೇಳ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಯಾಕೆ CCTV ಇಲ್ಲ ಅಂತ ಹೇಳಿದ್ರೆ, ಅವ್ರು ಯಾರೋ ಹೇಳ್ತಾರೆ CCTV ಹಾಕಿದ್ರು ಕೂಡ ಈ ಪುಡಿಗೇಡಿಗಳೆಲ್ಲ ಹೊಡೆದಾಕ್ತಾರೆ. ಸರ್, ಇವ್ರ ಹಿಂದೆ ಯಾರ್ದ ಕಾಣದ ಕೈಗಳಿದೆ ಅನ್ನೋದು ಕೂಡ ನಾನು ಇವತ್ತು ಪೊಲೀಸ್ ಅವ್ರನ್ನ ಕೇಳಬೇಕು ಅಂತ ಕೂಡ ಇದ್ದೀನಿ. ಕ್ಯಾಮರಾಗಳನ್ನೇ ಅವರೇ ಟರ್ನ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಭಯ ಇಲ್ವಾ? ಆಗಿದ್ರೆ ಆಗಬೇಕು ಸ್ಟೇಷನ್. ಖಂಡಿತವಾಗ್ಲೂ ಕೂಡ ಕಾನೂನಿನ ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹದಗೆಟ್ಟಿದೆ. ಇಂತಹ ಕಿಡಿಗೇಡಿಗಳು ಕಾಂಗ್ರೆಸ್ ಬಂದಾಗೆ ಈ ಥರದ್ದೆಲ್ಲ ಬಾಲ ಬಿಚ್ಚುವಂಥದ್ದು. ಬೇರೆ ಸರ್ಕಾರಗಳಿದ್ದಾಗೆಲ್ಲ ಬಾಲ ಮುದುರ್ಕೊಂಡಿರ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬಾಲ ತೆಗೆದು ಅವ್ರು ಈ ಥರ ಕೆಲಸಗಳನ್ನು ಮಾಡ್ತಾರೆ. ಇದಕ್ಕೆ ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇದೆಯೋ ಏನೋ ಹೇಳಿದ್ರು. ಕಳೆದ ಸಂಸದರೇ ಕ್ಷೇತ್ರದಲ್ಲಿ ಎಷ್ಟು ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆ ಅನ್ನೋದನ್ನ ವಿವರಿಸ್ತಾ ಇದ್ರು. ಇದೆಲ್ಲವೂ ಶಾಸಕರಿಗೆ ಗೊತ್ತಿಲ್ವಾ ಅಲ್ಲಿ? ಆಮೇಲೆ ಪೊಲೀಸ್ ಕಮಿಷನರ್ ಗಮನಕ್ಕೆ ಇವೆಲ್ಲ ಇಲ್ವಾ? ಹಾಗಾದ್ರೆ ಇದ್ದರೂ ಪೊಲೀಸ್ ಸ್ಟೇಷನ್ಗಳ ಬಗ್ಗೆ ಯಾವಾಗ ಭಯ ಹೋಗುತ್ತೆ ಜನರಿಗೆ ಅಂದ್ರೆ, ಪೊಲೀಸ್ ಸ್ಟೇಷನಲ್ಲಿ ಇರೋರು ಕೇವಲ ಸೆಟ್ಲ್ಮೆಂಟ್ ಮಾಡೋದಕ್ಕೆ ಅಥವಾ ಅಲ್ಲಿ ಜನರನ್ನ ಸಂಧಾನ ಮಾಡೋದಕ್ಕೆ ಕರ್ಸ್ಕೊಂಡಾಗ ಮಾತ್ರ ಆಗುತ್ತೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಭಯ ಬರಬೇಕು ಅಂದ್ರೆ 4 ಜನ ಒದ್ದು ಒಳಗೆ ಹಾಕಿದ್ರೆ ಮಾತ್ರ ಬರುತ್ತೆ. ಅದನ್ನ ಮಾಡಲ್ಲ ಇಲ್ಲಿ. ಜಸ್ಟ್ ಸೆಟ್ಲ್ಮೆಂಟ್ ಸೆಂಟರ್ಗಳಾಗಿ ಕೆಲ ಸ್ಟೇಷನ್ಗಳು ಬದಲಾದಾಗ ಈ ಥರದ್ದೆಲ್ಲ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಕಾಶ್, CCTVಗಳನ್ನು ಹಾಕಿದ್ರೆ ತಿರುಗಿಸ್ತಾರೆ, ಒಡೆದು ಹಾಕ್ತಾರೆ ಅಂದಾಗ ಇನ್ನು ಹೇಗೆ ಕಳ್ಳರನ್ನು ಹಿಡಿಯೋದಾದ್ರೂ ಹೇಗೆ? ಈ ಥರ ಕೃತ್ಯಗಳನ್ನ ಮಾಡಿಬಿಟ್ಟು ಎಸ್ಕೇಪ್ ಆದಂತಹ ಮನುಷ್ಯರು ಅಂತ ಹೆಸರು ಇಟ್ಕೊಂಡಂತಹ ರಾಕ್ಷಸರನ್ನ ಹಿಡಿಯೋದಾದ್ರೂ ಹೇಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಸ್ಪಾಟಿಗೆ ಪೊಲೀಸರು ಬಂದಿದ್ದಾರಾ? ಕ್ಲೂ ಇದೆಯಂತ ಏನೇನು ಹೇಳ್ತಾ ಇದ್ದಾರೆ ಅವರು? ಈಗಾಗಲೇ ಘಟನೆಯ ಬಗ್ಗೆ ಈಗ ಸ್ಥಳೀಯರ ಆಕ್ರೋಶ ಭುಗಿಲೆದ್ದಿದೆ. ಜೊತೆಗೆ ಸಂಸದರು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಜೊತೆಗೆ ನಿನ್ನೆ ನೈಟ್ ರೌಂಡ್ಸ್ ಅಲ್ಲಿ ಠಾಣೆಯ ಇನ್ಸ್ಪೆಕ್ಟರ್ ಜೊತೆಗೆ ACP ಅವರು ಕೂಡ ರೌಂಡ್ಸ್ ಅಲ್ಲಿ ಇದ್ರು. ಅಂತ ಸಂದರ್ಭದಲ್ಲೇ ರಾತ್ರಿ ಸಂದರ್ಭದಲ್ಲಿ ಈ ಘಟನೆ ಆಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂತಹ ಆಕ್ರೋಶವನ್ನ ಖುದ್ದು ಸಂಸದರು ಕೂಡ ಮಾಡ್ತಾ ಇದ್ರು. ನಿನ್ನೆ ಆಗಿರುವಂತಹ ಘಟನೆಯ ಬಗ್ಗೆ, ರಾತ್ರಿಯ ಚಲನವಲನಗಳ ಬಗ್ಗೆ ಈಗ CCTVಗಳ ಪರಿಶೀಲನೆಗೂ ಕೂಡ ಸ್ಥಳೀಯ ಕಾಟನ್ಪೇಟೆ ಪೊಲೀಸರು ಜೊತೆಗೆ ಚಿಕ್ಕಪೇಟೆ ಉಪವಿಭಾಗದ ACP ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಈ ಒಂದು ಶಾಲೆ ಏನಿದೆ, ಶಾಲೆ ಒಳಭಾಗದಲ್ಲಿ CCTVಗಳು ಕೂಡ ಇದ್ದಾವೆ. ಅಂದರೆ ಅದರಲ್ಲಿ ಮಾನಿಟರಿಂಗ್ ಮಾಡುವಂಥದ್ದು, ಅಲ್ಲಿ ಕೂಡ ಈಗ ಪರಿಶೀಲನೆ ಮಾಡುವಂಥದ್ದು ಕೂಡ ಆಗುತ್ತೆ. ಬಹುತೇಕ ಕಡೆ CC ಕ್ಯಾಮ್ರಾಗಳು ಕೆಟ್ಟು ನಿಂತಿದ್ದಾವೆ. ಸೊ ಹಾಗಾಗಿ ಪೊಲೀಸರಿಗೂ ಕೂಡ ಅದನ್ನು ಪತ್ತೆ ಮಾಡೋದಕ್ಕೆ ಒಂದಿಷ್ಟು ಕಷ್ಟ ಆಗ್ತಾ ಇದೆ. ಕೇವಲ ಈ ರಸ್ತೆಯಲ್ಲಿ ಬಂದರೆ ಇಲ್ಲಿ 2 CCTVಗಳು ಸಿಗುತ್ತೆ. ಹಾಗೆ ಮುಂಭಾಗಕ್ಕೆ ಬಂದರೆ ಇನ್ನೂ ಗಲ್ಲಿ ರೀತಿಯಲ್ಲಿದೆ, ಅಲ್ಲಿ ಕೂಡ ಒಂದಿಷ್ಟು ಮನೆಗಳಿಗೆ CCTVಗಳನ್ನು ಅಳವಡಿಕೆ ಮಾಡಲಾಗಿದೆ. ಆ ಭಾಗದಲ್ಲಿ ಕೂಡ ಇದೀಗ ಪೊಲೀಸರು CCTVಗಳ ಪರಿಶೀಲನೆ ಕಾರ್ಯಕ್ಕೆ
ಇಳಿದಿದ್ದಾರೆ. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಘಟನಾ ಸ್ಥಳಕ್ಕೆ 11:30 ಸುಮಾರಿಗೆ ಇಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಜೊತೆಗೆ ಹಿಂದೂ ಕಾರ್ಯಕರ್ತರು ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜಮಾವಣೆ ಆಗೋದಕ್ಕೆ ಹಂತ ಹಂತವಾಗಿ ಈಗ ಬರ್ತಾ ಇದ್ದಾರೆ. ಒಂದೊಮ್ಮೆ ಏನಾದರೂ ಆರೋಪಿಗಳು ಈ ಭಾಗದಿಂದ ಬಂದ್ರೆ ಇಲ್ಲಿ 3 ರಿಂದ 4 CCTVಗಳಿದ್ದಾವೆ. ಸೊ ಈ ಒಂದು CCTVಗಳ ಪರಿಶೀಲನೆಗೂ ಕೂಡ ಈಗ ಒಂದಿಷ್ಟು ಪ್ರತ್ಯೇಕ ತಂಡಗಳಂತ ಹೇಳಿ ಮಾಡಿ ಇದೀಗ ಪರಿಶೀಲನೆಗೆ ಕೂಡ ಪೊಲೀಸರು ಇಳಿದಿದ್ದಾರೆ. ಸೊ ಜೊತೆಗೆ ಈ ಭಾಗದಲ್ಲಿ ಆಗಿರುವಂತಹ ಘಟನೆ, ಈ ಟ್ಯಾಂಕರ್ ಏನಿದೆಯಲ್ಲ ಅದರ ಹಿಂಬದಿಯಲ್ಲಿ ಆಗಿರುವಂತಹ ಘಟನೆ, ಅದನ್ನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಹತ್ತಿರದಿಂದ ಯಾವ CCTVಗಳು ಕೂಡ ಇಲ್ಲ.